ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂದರೆ, ಗ್ರೀನ್ ಚಿಪ್ಸ್ ಕಂಪನಿ ಕಡೆಯಿಂದ ಆರ್ಗನೈಸ್ ಮಾಡಿರೋ ಥೈಲ್ಯಾಂಡ್ ಟ್ರಿಪ್ಗೆ ನಾನು ನಮ್ಮ ಗ್ಯಾಂಗ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಹೇಗಿತ್ತಪ್ಪ ಅಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೋಬೇಡಿ. ಅಲ್ಲಿನ ವೆದರ್ ಆಗಿರ್ಬೋದು, ಸೊ ಐ ಲೈಕ್ ಇಟ್. ತುಂಬ ಇಷ್ಟ ಆಯಿತು ನನಗಂತೂ. ಸೊ ಲಿಟ್ರಲಿ ಹೇಳಬೇಕು ಅಂದರೆ ಆ ಜರ್ನಿನೇ ಒಂಥರ ಎಲ್ಲೋ ಹೋಗಿ ಬಂದಂಗೆ ಆಯಿತು ನನಗಂತೂ. ನಿಮಗೂ ಆಸೆ ಆಗ್ತಿದೆ ಅಲ್ವಾ ಥೈಲ್ಯಾಂಡ್ಗಾದರೂ ಒಂದು ಸತಿ ಬರಬೇಕು ಲೈಫಲ್ಲಿ ಅಂತ. ಸೊ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತೂ. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ, ನೀವು ಎಂಜಾಯ್ ಮಾಡಿ. ಹೋಗ್ತಾ ಎಲ್ಲ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಎಂಟು ತನಕ ನೋಡಿ. ವಿಡಿಯೋನ ನೋಡಿ ಅಷ್ಟೇ, ಬೇರೆ ನೋಡಬೇಡಿ. ಸೊ ಇಲ್ಲಿನ ಕಲ್ಚರ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಅಂದ್ಕೋಬೇಡಿ. ನಾನು ಫಸ್ಟ್ ಟೈಮ್ ಬಂದಾಗಂತೂ ಇದೇ ಫಸ್ಟ್ ಟೈಮ್ ಅಂತಿರೋದು ನಾನು. ಸೊ ತುಂಬ ಇಷ್ಟ ಆಯಿತು ನನಗೆ. ನಾನು ಇದೆಲ್ಲ ನೋಡಿಬಿಟ್ಟು ಇದನ್ನಪ್ಪ ಕಾಡಲ್ಲೆಲ್ಲ ಮನೆ ಕಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟೆ. ಸೊ ಮನೆ ಏನೋ ಕಟ್ಟಿದ್ದಾರೆ, ಆದರೆ ಮಸ್ತಾಗೆ ಮೇಂಟೈನ್ ಮಾಡಿದ್ದಾರೆ. ಏನಪ್ಪ ಅಂದರೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಬಂದುಬಿಟ್ಟು ಐಲ್ಯಾಂಡ್ ಅಂತ. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ. ಯಾರೋ ಬಂದ ಈಗ ಅವ್ನು ಕೇರ್ ಮಾಡಬೇಡಿ. ಏನಪ್ಪ ಅಂದರೆ ನಾನು ಏನೇನು ತೋರಿಸ್ತೀನಿ ಅದನ್ನಷ್ಟೇ ನೋಡಿ. ಬೇರೆ ಬಿಟ್ಟೆ ನಿಮ್ಮ ಕಣ್ಣು ನನ್ನ ಮೇಲೆ ಅಷ್ಟೇ ಇರಬೇಕು, ಬೇರೆ ಎಲ್ಲೂ ಹೋಗಬಾರ್ದು. ನಾವು ಪರ್ಸ್ನಲಾಗಿ ಬಂದಿರೋದಲ್ಲ, ನಾವು ಕಂಪ್ನಿಯಿಂದ ಕಡೆ ಬಂದಿರೋದು, ಗ್ರೀನ್ ಚಿಪ್ ಕಂಪ್ನಿ ಕಡೆಯಿಂದ. ಸೊ ನೀವು ಪರ್ಸ್ನಲಾಗಿ ಬರ್ತೀನಿ ಅಂದರೆ ಚಡ್ಡಿ ಅರ್ಧಾಗುತ್ತೆ, ಅಷ್ಟು ಖರ್ಚಾಗುತ್ತೆ. ನಾವು ಕಂಪ್ನಿ ಕಡೆಯಿಂದ ಬಂದಿದ್ರು ಕೂಡ ನಮ್ಮದು ಸ್ವಲ್ಪ ಅರ್ಧಾಗಿದೆ, ಆದರೂ ಪರವಾಗಿಲ್ಲ, ಲಿವಿಟ್. ಏನಪ್ಪ ಅಂದರೆ ಈ ವಿಡಿಯೋನ ಯಾರಿಗೆ ಶೇರ್ ಮಾಡ್ತೀರಾ ಅಂದರೆ, ನೀವು ನೈಟೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತೀರಲ್ವ, ಲೈಫಲ್ಲಿ ಒಂದು ಸತಿ ಆದರೂ ಥೈಲ್ಯಾಂಡಿಗೆ ಹೋಗಿ ಬರಬೇಕು, ಅಲ್ಲಿನ ಮಸಾಜ್ ಮಾಡಿಸ್ಬೇಕು ಅಂತ. ಸೊ ಅಂಥವ್ರಿಗೆ ಶೇರ್ ಮಾಡಿ, ಹೊಟ್ಟೆ ಹೊರ್ಕೊಂಬಿಡಿ ನೋಡಿ. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಆ ಥರ ಎಂಜಾಯ್ ಮಾಡಿದ್ದೀವಿ. ಸೊ ಸನ್ಸೆಟ್ ನೋಡ್ತಿರ್ಬೋದು ನೀವು, ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಸೂರ್ಯದೇವರಿಗೆ ನಮಸ್ಕಾರ ಹೇಳ್ಬಿಟ್ಟು ಹೊರಟಿದ್ದು ಬಸ್ ಹತ್ಕೊಂಡು. ಕೆಂಬಸ್ಸಲ್ಲ ಇದು. ಸೊ ನಮ್ಮ ಕಡೆ ಬಸ್ಸೇ ಬೇರೆ, ಈ ಕಡೆ ಬಸ್ಸೇ ಬೇರೆ. ಸೊ ತುಂಬ ಚೆನ್ನಾಗಿದೆ ಬಸ್ಸು. ನಾವು ಈ ಬಸ್ ಹತ್ಕೊಂಡು ಎಲ್ಲಿ ಹೋಗ್ತಿದ್ದೀವಪ್ಪ ಅಂದರೆ, ನೀವು ಕೇಳಿದರೆ ಶಾಕ್ ಆಗ್ತೀರಾ. ನಾವು ಹೋಗ್ತಿರೋದು ಪಬ್ಬಿಗೆ ಹೋಗೋಕ್ಕೆ ನಾವು ಕುಡುಕರಲ್ಲ. ಸೊ ಇಷ್ಟು ದೂರ ಬಂದಿದ್ದು ಅಂದಮೇಲೆ ಒಂದು ಎಂಜಾಯ್ಮೆಂಟ್ ಇರಲೇಬೇಕು ಅಂತ ನಾನು ನಮ್ಮ ಗ್ಯಾಂಗೆಲ್ಲ ರೆಡಿಯಾಗಿದ್ದು ಅಣ್ಣಮ್ಮನ ಸ್ಟೆಪ್ಸ್ ಹಾಕೋಕ್ಕೆ. ನಾವೇನು ದೊಡ್ಡ ಡ್ಯಾನ್ಸರ್ ಅಲ್ಲ. ಸೊ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ಅಲ್ವಾ ಡ್ಯಾನ್ಸ್ ಮಾಡೋದು, ಸೊ ಯಾರಿಗಾದರೂ ನರ್ವಸ್ ಆಗೇ ಆಗುತ್ತೆ ಫಸ್ಟ್ ಟೈಮು. ಸೊ ಅದಕ್ಕೆಲ್ಲ ಇನ್ನಫ್ ಮಾಡಿಬಿಟ್ಟು ಮತ್ತೆ ನಾವು ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಗ್ಯಾಂಗ್ ಜೊತೆ ಜಿಂಗ ಲಕ 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 ಅಂದ್ಕೊಂಡು. ಸೊ ಮಸ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಇದೇ ನಮ್ಮ ಗ್ಯಾಂಗು. ನಾನು ಮಾತ್ರ ಡ್ಯಾನ್ಸ್ ಮಾಡ್ತಿಲ್ಲ, ನಮ್ಮ ಗ್ಯಾಂಗ್ ಜೊತೆ ಅಲ್ಲೇ ಸಾಫ್ಟ್ ಡ್ರಿಂಕ್ಸ್ ಉಟ್ಕೊಂಡು ಹಂಗೆ ಅನ್ನ ಉಣ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ನಮ್ಮ ರೂಮ್ ಹತ್ರ. ಸೊ ನೋಡ್ಬೋದು ನೀವು ಎಷ್ಟು ಮಳೆ ಬರ್ತಿದೆ. ನಮ್ಮೂರಲ್ಲಿ ಮುಕ್ಕಳಿ ಹರಂಗೆ ಬಿಸಿಲು ಹೊಡಿತೈತೆ. ಸೊ ಇಲ್ಲಿ ಮಾತ್ರ ಮಳೆ ಚಿತ್ತಾಲ್ ಪತಲಾಗಿ ಸುರಿತೈತೆ. ಈ ಮಳೆಗೆಲ್ಲ ಕೇರ್ ಮಾಡಿದೆ, ನಮ್ಮ ಕಡೆ ಬಂದಾಗೇನು ಬರಲ್ಲ ಅಂದ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದೋಗಿದ್ದೆ ನಾವು ಒಂದು ತುದಿಯತ್ತ. ನೀವೇ ನೋಡ್ತಿರ್ಬೋದು ಹೇಗಿದೆ ಅಂತ. ಸೊ ಇದ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಲೈಫಲ್ಲಿ ಒಂದು ಟೈಮ್ ಆದರೂ ನೀವು ಥೈಲ್ಯಾಂಡಿಗೆ ಬನ್ನಿ, ಮಸ್ತಾಗಿರುತ್ತೆ ಬೀಚ್. ಈ ಬೆಟ್ಟ ಎಲ್ಲ ನೆನೆಸ್ಕೊಂಡ್ರೆ ನನಗೊಂದು ಸಾಂಗ್ ನೆನಪಾಗುತ್ತೆ. ಹಾಡ್ತೀನಿ, ಬಟ್ ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ, ನನಗೆ ಹಾಡೋಕ್ಕೂ ಬರಲ್ಲ, ಮನಸ್ಸಲ್ಲಿ ಅಂದ್ಕೊಳ್ತೀನಿ ಅಷ್ಟೇ. ಬಟ್ ನೀವೇ ನೋಡ್ತಿರ್ಬೋದು ಹೀಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಗುಡ್ಡನೇ ಕಂಡಂಗೆ ಆಯ್ತು. ನಮ್ಮೂರಲ್ಲಿ ರಾಮಗಿರಿ ಗುಡ್ಡ ಕಂಡಂಗೆ ಆಯ್ತಿದ್ದು. ಕಾಡು ಬೆಟ್ಟ ನೀರು ನೋಡ್ಕೊಂಡಾದ್ಮೇಲೆ ಸ್ವಲ್ಪ ವ್ಯೂ ಸ್ವಲ್ಪ ಮಾಡಬೇಕಲ್ವಾ. ಸೊ ಅದಕ್ಕೆ ನಾವು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ನೀವೇ ನೋಡ್ತಿರ್ಬೋದು. ಇದನ್ನು ನೋಡಿಕೊಂಡು ಯಾಕೋ ನಾಗರಬಾವಿ ಇದೇನಕ್ಕೋ ಅಲ್ಲ ಇದು. ಸೊ ಇದು ಬಂದುಬಿಟ್ಟು ಒಂದು ಪ್ರಾಣಿ ವಾಸವಾಗಿರುತ್ತಂತೆ ಇಲ್ಲಿ. ಸೊ ನಾವಿರುವಾಗಿರಲಿಲ್ಲ, ಇದಿದೆ, ನಮ್ಗೆ ತಿಳ್ಕೊಬಿಡೋದೇನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಬಿಟ್ಟಾಕಿ ನೀವೇನೋ ಅಂದ್ಕೋಬೇಡಿ. ಸೊ ನೋಡ್ತಿರ್ಬೋದೇ ನೀವು ಎಷ್ಟು ಚೆನ್ನಾಗಿದೆ ಬೀಚ್ ಅಂತ. ಬೀಚ್ ಅಷ್ಟೇ ನೋಡಿ. ಲಿಟ್ರಲಿ ಹೇಳಬೇಕು ಅಂದರೆ ಅಲ್ಲಿ ಯಾರಿಗೂ ಕನ್ನಡನೇ ಬರಲ್ಲ, ನಮಗೆ ಕನ್ನಡ ಬರೋದಿಲ್ಲ. ಎಲ್ಲ ಬರೀ ಫಾರಿನರೇ ಇದ್ದಿದ್ದಲ್ಲಿ. ನಮ್ಮದೇ ಅದೃಷ್ಟ ಅನ್ಕೊತೀವಿ. ನಾವೇನೇ ಬೈದರೂ ಏನು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಥರ ಮೇಂಟೈನ್ ಮಾಡಿದ್ವಿ. ಬಟ್ ನಾವು ಎಲ್ಲರ ಮುಂದೆ ಬೈಯೋದು ನಾವು ಅಷ್ಟು ಚೀಪಲ್ಲ. ನಾವು ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ. ಯಾರಿಗೂ ಇವನು ಸಿಕ್ಸ್ ಪ್ಯಾಕ್ ಶಿವ ಸೈಡಿ ಬರಪ್ಪ ಹೋದಾ, ಇಲ್ಲಾಂದರೆ ಹೋದಲ್ಲ ನಾವು. ಇದು ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನೀವು ಹಿಂಗೆ ಫೋನಲ್ಲಿ ಕಾಣಿದ್ರೆ ಹೆಂಗೆ ಕಾಣುತ್ತೆ. ಸೊ ಡೈರೆಕ್ಟಾಗಿ ನೋಡಿಬಿಟ್ರೆ ನೀವು ಕಳೆದೋಗ್ತೀರ ಅಂದ್ಕೋಬೇಡಿ, ಮಸ್ತಾಗಿದೆ. ನೀವೇ ನೋಡ್ತಿರ್ಬೋದು. ಎಲ್ಲ ಅರ್ಧ ಹಾಕ್ಕೊಂಬಂದವ್ರೆ. ನಾವೇ ಏನಪ್ಪ ಫುಲ್ ಬಟ್ಟೆ ಹಾಕ್ಕೊಂಬಂದಿರೋದು. ಯಾರು ಒಪ್ಪೋದೇ ಅಲ್ವಾ ಇದು. ಓಕೆ. ಸೊ ನೀವೇ ನೋಡ್ತಿರ್ಬೋದು ಹೇಗಿದೆ ಅಂತ. ಇದು ಬಂದುಬಿಟ್ಟು ಥೈಲ್ಯಾಂಡ್. ನಮ್ಮ ಫ್ರೆಂಡ್ಸ್ಗೂ ಕರ್ಕೊಂಬರ್ಬೇಕಿತ್ತು. ಸೊ ಕಂಪ್ನಿ ಕಡೆಯಿಂದ ಅಲ್ವಾ, ಪರ್ಸ್ನಲಾಗಿ ಬಂದುಬಿಟ್ಟಿದ್ರೆ ಏನೇನೋ ಆಗ್ಬಿಡೋದು.
ಸ್ವಲ್ಪ ಡೀಸೆಂಟಾಗಿರೋಕ್ಕೆ ಟ್ರೈ ಮಾಡಬೇಕು, ಇಲ್ಲ ಚಪ್ರಿ ಅಂದ್ಕೊಬಿಡ್ತಾರೆ. ಫಾರಿನರ್ಸ್ನ ಕ್ಯಾಚ್ ಹಾಕೋಬೇಕು. ಬಟ್ ನಮಗೆ ಮದುವೆ ಆಗಿದೆ, ನಾವು ಯಾರನ್ನೂ ಕ್ಯಾಚ್ ಹಾಕೋಕ್ಕಾಗಲ್ಲ. ಅನ್ಲಕ್ಕಿ ಪರ್ಸನ್ ಅಷ್ಟೇ, ಪಡ್ಕೊಂಬಂದಿರಬೇಕು ಎಲ್ಲದಕ್ಕೂ. ಇರಲಿ ಬಿಡಿ, ಈಗ ನಾನೇ ಕಾಣಿಸಿದ್ದೀನಿ ಅಂತ ಹೇಳಿ. ಸೊ ನಮಗೇನಪ್ಪ, ನಮಗೆ ಜಾಕೆಟ್ ಕೊಟ್ಟಿದ್ದಾರೆ, ಸೇಫ್ಟಿ ಜಾಕೆಟು. ಇಲ್ಲಾಂದರೆ ಹುಡುಗಿ ಇಲ್ಲೇ ಬೇಗ ತೊಗೊಂಬಿಟ್ರೆ ಮತ್ತು ಊರಿಗೆ ಹೋಗೋದು ಬೇಡವಾ ನಾವು. ಸೊ ಅದಕ್ಕೆ ಎಲ್ಲ ಜಾಕೆಟ್ ಯಾರೋ ಚೈನೀಸನು ಜಪಾನೀಸ್ ಮಿಲಾ ಹಿಯಾ ಹುವಾ. ನಾನು ಮಾತಾಡಿದ ಯಾವ ಭಾಷೆ ಅಂತ ಕೇಳೋಕೆ ಹೋಗ್ಬೇಡ್ರಿ, ನನಗೆ ಗೊತ್ತಿರೋ ಯಾವ ಭಾಷೆ ಅಂತ. ಸುಮ್ಮನೆ ಕೇಳಿಸ್ಕೊತ ಹೋಗ್ತಿರ್ಬೇಕು ಅಷ್ಟೇ. ಅವ್ರು ಮಾತಾಡಿ ನಾನು ಮಾತಾಡಿದ್ದೀನಿ, ನನಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ನಾವು ಹೋಗ್ತಿರೋದು ಪೊದೆಹತ್ತ. ಇಲ್ಲ ಪೊದೆಹತ್ತ ಅಲ್ಲ, ಇಲ್ಲಿ ಫಿಲಮ್ ಶೂಟಿಂಗ್ ಎಲ್ಲ ಆಗ್ತಾ ಇರುತ್ತೆ ಅಂತ ಇಲ್ಲಿ. ಸೊ ನಮಗೆ ಅವ್ರು ನಮ್ಮ ಗೈಡ್ ಹೇಳಿದ್ದು, ನಮಗೇನು ಗೊತ್ತಿಲ್ಲ. ಬಟ್ ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ ಆಗಿದೆ, ನಾನು ನೋಡಿದ್ದೀನಿ ಎಲ್ಲ ಬೇರೆ ಫಿಲ್ಮಲ್ಲಿ. ನಾನು ಇಲ್ಲಿ ಬಂದೇ ನೋಡಿಲ್ಲ. ನಾವು ಬರಬೇಕಾದ್ರೂ ಒಂದು ಫಿಲಮ್ ಶೂಟಿಂಗ್ ಆಗ್ತಿತ್ತು, ಅದು ಯಾವ ಫಿಲಮ್ ಅಂತ ನಮಗೆ ಗೊತ್ತಿಲ್ಲ, ನಮಗೆ ಬಿಡಲೂ ಇಲ್ಲ. ನಮಗೆ ತುಂಬ ಕಷ್ಟ ಗುರು. ಪರ್ಸ್ನಲಾಗಿ ಬಂದರೆ ಹೆಂಗೋ ಬರ್ಬೋದು, ಈ ಕಂಪ್ನಿ ಕಡೆಯಿಂದ ಬಂದರೆ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕು. ಆದರೂ ಒಳ್ಳೆಯದೇ, ನಮ್ಮ ಸೇಫ್ಟಿಗೆ ಹೇಳ್ತಾರೆ ಅಂದ್ಕೊಳ್ಳಿ. ಅದು ಬಿಟ್ಟಾಕ್ಬಿಡಿ. ಇದು ನೋಡಿ, ಇದು ನನಗಂತೂ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ, ಅಯ್ಯೋ ನಮ್ಮ ಮನೆ ಆದರೂ ಇಲ್ಲಿದ್ದಿದ್ರೆ ಡೈಲಿ ಓಡಾಡ್ಬೋದಿತ್ತು ಅಂತ ಅಂದ್ಕೊಳ್ತೀನಿ. ಏನು ಮಾಡೋಕ್ಕಾಗತ್ತೆ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅನ್ನಂಗೆ ಎಲ್ಲ ಪಡ್ಕೊಂಬಂದಿರಬೇಕು ಅಷ್ಟೇ. I whisper in the air, humming softly to the leaving. I see a flame inside me, shining on the streets of mine. My soul was weakening. I found you. ಇಲ್ಲೇನೋ ಇಟ್ಟಿದ್ದಾರೆ, ಬನ್ನಿ ಅವ್ರ ಲ್ಯಾಂಗ್ವೇಜಲ್ಲಿ ನೋಡೋಣ ಏನು ಬರೆದಿದ್ದಾರಂತ. ನಮಗಂತೂ ಬರಲ್ಲ, ಬಟ್ ನೋಡೋಣ, ಟ್ರೈ ಮಾಡೋಣ. ಇದ್ಯಾವುದು ಗುರು ಇದು ಹೀಗಾಗೈತೆ. ಇಲ್ಲೇ ಬಿಡಿ, ಪರವಾಗಿಲ್ಲ. ಸೊ ಇದೆಲ್ಲ ಐತಿಹಾಸಿಕ ಪ್ಲೇಸ್ ಇವೆಲ್ಲ. ಸೊ ತುಂಬ ರೇರ್, ನೀವು ನೋಡಿರಲ್ಲ ಎಲ್ಲೂ. ನೋಡ್ಕೊಬಿಡಿ, ನಾನು ತೋರಿಸ್ತೀನಿ. I used to have low self-esteem, thoughts stung like bullets. ಇನ್ನು ಶಾಪಿಂಗ್ ವಿಷಯಕ್ಕಂತ ಬಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ ಇಂಡಿಯಾದಲ್ಲಿ ಇಲ್ಲಿ ತುಂಬ ಕಡಿಮೆ ರೇಟು, ತುಂಬ ಚೀಪಾಗಿ ಸಿಗುತ್ತೆ ಅಂತ. ಹಂಗೆ ಹೇಳೋರಿಗೆ ಮೆಟಲ್ಲಿ ಹಾಕಬೇಕು. ಇಲ್ಲಿ ನೋಡಿಬಿಟ್ರೆ ಪ್ರೈಸು ಗುರು, ನಾನಂತೂ ಕಳೆದೋಗ್ಬಿಟ್ಟೆ. ಹೆಂಗಿದೆ ಗುರು, ಒಂದು ಪರ್ಸಿಗೆ 700-800 ರೂಪಾಯಿ. ಅಪ್ಪ, ನಾನಂತೂ ಸಾಕಾಗೋಗ್ಬಿಟ್ಟೆ. ಸಾಕು, ಕಣ್ಣಿನ ನೋಡ್ಕೊಂಬಿಡೋಣ, ತೊಗೊಳಕ್ಕಂತೂ ಆಗಲ್ಲ ಅಂತ ನಮ್ಮ ದೂರ ಬಂದು ಏನೂ ತೊಗೊಂಡೋಗಿಲ್ಲ ಅಂದರೆ ಮನೇಲಿ ಬಿಟ್ಕೊಳೋದೇ ಇಲ್ಲ. ಏನೋ ತೊಗೊಬನ್ನಿ ಅಂತ ಹೇಳಿ ಹೇಳಿರ್ತಾರೆ. ಸೊ ನಾವು ಬಿಡೋಕ್ಕಾಗಲ್ಲ. ಸ್ವಲ್ಪ ಐಟಮ್ ತೊಗೊಂಡೆ ನಾನು, ಅದು ತೊಗೊಂಡಿದ್ದಕ್ಕೆ ಏನು ಮೋಸ ಇಲ್ಲ, ತುಂಬ ಪ್ರೈಸ್ಗೆ ಹಾಕ್ಬೋದು. ಮತ್ತು ಇಲ್ಲಿ ಬಾರ್ಗಿನ್ ಎಲ್ಲ ಮಾಡೋಂಗಿಲ್ಲ. ಬಾರ್ಗಿನ್ ಮಾಡಿದರೆ ನಮ್ಮ ಕಡೆ ಎಲ್ಲ ಇದು ಬಾರ್ಗಿನ್ ಮಾಡೋಕ್ಕೆ. ನೋಡ್ಬೋದು ಈ ಪರ್ಸಿಗೆ ಎಷ್ಟಿರ್ಬೋದು, 3,500 ಪರ್ಸಿದು. ಅಂಥದ್ದು ಏನಿದೆ ಇದರಲ್ಲಿ. ಅದೇ ನಮ್ಮ ಕಡೆ ಆದರೆ 50 ರೂಪಾಯಿ ಕೊಡಿ, 60 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ಸೊ ಗೊತ್ತಿರೋ ಅದೆಲ್ಲಿ ಆ ವ್ಯಾಲ್ಯೂ ಎಲ್ಲಿರುತ್ತೋ ಜಾಸ್ತಿ ಪ್ರೈಸ್ ಇರುತ್ತೆ ಅಷ್ಟೇ. ಇಲ್ಲಿಗೆ ವಿಡಿಯೋನ ಕೊನೆ ಮಾಡ್ತೀನಿ. ಜಾಸ್ತಿ ತೆಗೆದುಬಿಟ್ರೆ ಫಿಲಮ್ ಆಗಿಬಿಡುತ್ತೆ. ಸೊ ತುಂಬ ಪ್ಲೇಸ್ ಇದೆ, ಒಂದು ಸತಿ ವಿಸಿಟ್ ಮಾಡಿ ಥೈಲ್ಯಾಂಡ್ಗೆ. ಸೊ ಬಾಯ್ ಥೈಲ್ಯಾಂಡ್.